ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಯೂಟ್ಯೂಬ್ ಚಾನಲಿಗೆ ನಾವು ಪ್ರೊಫೈಲ್ ಪಿಕ್ಚರ್ ಹಾಕ್ತೀವಲ್ವಾ, ಅಲ್ಲಿ ನಮ್ಮ ಚಾನಲ್ನ ಹೆಸರಿನಲ್ಲಿ ಒಂದು ಲೋಗೋ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಮ್ಮ ಚಾನಲ್ ಹೆಸರು ಏನಿದೆ ಅದನ್ನು ನಾವು ಫಸ್ಟ್ ಇನ್ಷಿಯಲ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಒಂದು ಸಿಂಪಲ್ ಆಗಿ ಒಂದು ಲೋಗೋ ಮಾಡೋದು. ಅಂದರೆ ಪ್ರೊಫೈಲ್ ಪಿಕ್ಚರ್ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ, ನಮ್ಮ ಫೋಟೋ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಈ ರೀತಿ ಚಾನಲ್ನ ಒಂದು ಲೋಗೋನ ಮಾಡ್ಬೋದು. ಅದನ್ನು ನಾವು ಯಾವ ರೀತಿ ಪಿಕ್ಸೆಲ್ ಲ್ಯಾಬ್ ಆ್ಯಪಿಂದ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ನಾವಿವಾಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡ್ ಮೇಲೆ. ಈಗ ಮೊದಲು ನಾವು ಪಿಕ್ಸೆಲ್ ಲ್ಯಾಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಯಾರ್ಯಾರ ಹತ್ರ ಈ ಆ್ಯಪ್ ಎಲ್ಲ ಅವರೆಲ್ಲ ಪ್ಲೇಸ್ಟೋರಿಂದ ಹೋಗಿಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈಗ ಪಿಕ್ಸೆಲ್ ಲ್ಯಾಬ್ ಆ್ಯಪನ್ನು ಓಪನ್ ಮಾಡಿಕೊಂಡೆ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ, ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನ ಡಿಲೀಟ್ ಮಾಡ್ಕೊಳ್ಳೋಣ. ಅದನ್ನ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನಾನೊಂದು ಗ್ಯಾಲರಿ ಒಂದು ಪಿಕ್ಚರನ್ನು ತೊಗೊಳ್ತಾ ಇದ್ದೀನಿ. ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿಗೊಂದು ಗ್ಯಾಲರಿನ ತೊಗೊಳ್ತಾ ಇದ್ದೀನಿ. ನಾನೀಗ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜಸ್ಟ್ ಇದನ್ನ ನಮಗೆ ಕ್ಲಿಕ್ ಮಾಡಿ ಫುಲ್ಲಾಗಿ ಮಾಡೋಕ್ಕೆ ಆಗಲ್ಲ ಅನ್ನೋದಾದರೆ ರಿಲೇಟಿವ್ ಸೈಜ್ ಫುಲ್ ಮಾಡಿಕೊಂಡು ಇದನ್ನ ಈ ರೀತಿ ಫುಲ್ ಮಾಡ್ಕೊಂಡ್ಬಿಡಿ. ನೋಡಿ, ಇಷ್ಟೇ ಮಾಡಿಕೊಂಡ್ರೆ ನಾವು ಟಚ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ. ಇದನ್ನ ಫುಲ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ರಿಲೇಟಿವ್ ಸೈಜ್ ಇದಾದಮೇಲೆ ನೆಕ್ಸ್ಟು ಫ್ರೆಂಡ್ಸ್, ನಾವಿವಾಗ ಇದರ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಮಾಡೋಕ್ಕೆ ಮೊದಲು ಇದು ಕಲರ್ಗೆ ಹೋಗಿಬಿಟ್ಟು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದೆಯಲ್ವಾ, ಒಪ್ಯಾಸಿಟಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಂಡು ಇದರ ಒಪ್ಯಾಸಿಟಿ ಬಂದುಬಿಟ್ಟು ನಾವು ಸ್ವಲ್ಪ 31ಗೆ ಇಟ್ಕೊಳ್ಳೋಣ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಓಕೆನಾ ಗೈಸ್? ಅದಾದಮೇಲೆ ನಾವು ಟೆಕ್ಸ್ಟ್ ಬರಿಬೇಕೀಗ ಈ ಟೆಕ್ಸ್ಟ್ ಬಂದುಬಿಟ್ಟು ನಾವು ನಮ್ಮ ಚಾನಲ್ನ ಒಂದು ನೇಮ್ ಏನಿದೆ ಅದರ ಫಸ್ಟ್ ಇನ್ಷಿಯಲ್ನ ತೊಗೊಂಡು ಬರೆಯೋಣ. ಟೆಕ್ಸ್ಟನ್ನು ತೊಗೊಂಡ್ಬಿಟ್ಟು ನನ್ನ ಚಾನಲಲ್ಲಿ ಹೆಸರು ಬಂದುಬಿಟ್ಟು ಎಸ್ಸಿಂದ ಇದೆ. ಫಸ್ಟ್ ಇನ್ಷಿಯಲ್ ಬಂದುಬಿಟ್ಟು ಎಸ್ ಇರೋದ್ರಿಂದ ನಾನು ಎಸ್ಸನ್ನು ತಗೊಳ್ತಾ ಇದ್ದೀನಿ. ನೀವು ನಿಮ್ಮ ಚಾನಲ್ ಹೆಸರು ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ತಗೊಳ್ಳಿ. ಓಕೆನಾ? ಎಸ್ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಗೈಸ್ ಬಂದುಬಿಟ್ಟು ಎಕ್ಸನ್ನು ತೊಗೊಂಡ್ಬಿಟ್ಟು ನೋಡಿ, ಈ ರೀತಿ ಇದರ ಫಾಂಟನ್ನು ತೊಗೊಳ್ಳೋಣ. ನಾವು ಈಗ ಏನು AB ಫಾಂಟ್ ಇರುತ್ತೆ, ಈ ಫಾಂಟನ್ನು ತೊಗೊಳ್ಳೋಣ. ಫಾಂಟಲ್ಲಿ ಬಂದುಬಿಟ್ಟು ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಬೋದು. ಕ್ಯಾಪ್ಚರ್ ID 2 ಬಂದಿದೆ, ಕ್ಯಾಪ್ಚರ್ ID 2. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇನ್ನು ಪ್ಲಸ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಟೆಕ್ಸ್ಟ್ ತಗೊಳ್ಳೋಣ. ಟೆಕ್ಸ್ಟು ಈ ಕಡೆ ಕೂರಿಸಿ ಅದಾದಮೇಲೆ ಇದು ಮಾಡಿ, ಇಲ್ಲಾಂದರೆ ಸಿಂಗಲ್ ಲೆಟರ್ಸ್ ಬರಲ್ಲ ಬೇಗ. ಎಸ್ ಆಯಿತು. ಈಗ 2 ನಾನು ಇದರಲ್ಲಿ ವರ್ಡ್ಸ್ ಎರಡು ಮಿಕ್ಸ್ ಇರೋದ್ರಿಂದ ನಂಬರ್ ನಾನು ತೊಗೊಂಡಿದ್ದೀನಿ. 2 ತೊಗೊಂಡು ಇದು ನನಗೆ ಫಾಂಟ್ ಚೆನ್ನಾಗಿ ಕಾಣಿಸ್ತಿಲ್ಲ, ಎಸ್ಸಿಂದು ಚೇಂಜ್ ಮಾಡ್ಕೊಳ್ಳೋಣ. ನಿಮಿಷ. ಫಾಂಟ್ ಬಂದುಬಿಟ್ಟು IT 2 ಬೇಡ, ಬರೀ ಕ್ಯಾಪ್ಚರ್ IT ಇದೆಯಲ್ಲ, ಇದು ಸಾಕು. ಇದಕ್ಕೆ ಓಕೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೂ ಕೂಡ ಫಾಂಟ್ ಅದನ್ನೇ ತೊಗೊಳ್ತಾ ಇದ್ದೀನಿ. ಫಾಂಟು ಇದಕ್ಕೆ ಅದು ಬೇಡ. ಇದಕ್ಕೆ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿ ಶಾರ್ಟ್ಕಟ್ ಅಂತ ಇದೆಯಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ. 2ಗೆ ಬಂದುಬಿಟ್ಟು ನಾನು 2ನ ಸ್ವಲ್ಪ ಸ್ಮಾಲಾಗಿ ಇಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಈಗ ಇದೆರಡನ್ನು ಲಾಕ್ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನನ್ನು ಕೂಡ ಇದಿಷ್ಟನ್ನು ಲಾಕ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಶೇಪ್ ತಗೊಳ್ಳೋಣ. ಈಗ ಪ್ಲಸ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಶೇಪ್ಸನ್ನು ತಗೊಳ್ಳೋಣ. ಜಸ್ಟ್ ನಾನು ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ ಸರ್ಕಲನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸರ್ಕಲನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದರ ಒಪ್ಯಾಸಿಟಿ ಏನಿದೆ, ಅದನ್ನು 0 ಮಾಡ್ಕೊಳ್ಳೋಣ. ಕರೆಕ್ಟಾಗಿ ವರ್ಡ್ ನಮ್ಮದೇನು ಇದಿದೆ ಬರೆದಿರೋದು ಅದಕ್ಕೆ ಕರೆಕ್ಟಾಗಿ ಕೂರಿಸ್ಕೊಂಡು ಅದರ ಒಪ್ಯಾಸಿಟಿ ಬಂದುಬಿಟ್ಟು 0 ಮಾಡಿಕೊಂಡು ಇದರ ಕಲರ್ನ ವೈಟ್ ಮಾಡ್ಕೊಳ್ಳೋಣ. ಕಲರ್ ವೈಟಲ್ಲಿದೆ. ಈಗ ಬಂದುಬಿಟ್ಟು ಇದರ ಸ್ಟ್ರೋಕ್ ಕಲರ್ ಏನಿದೆ ಅದನ್ನು ಕೂಡ ವೈಟ್ ಮಾಡಿಕೊಂಡು ಸ್ಟ್ರೋಕ್ ಏನಿದೆ ಅದನ್ನು ನಾವು
21ಗೆ ಮಾಡೋಣ. 21 ಬೇಕಾದರೆ 21 ತಗೊಳ್ಳಿ, ಇಲ್ಲಾಂದರೆ ಕಮ್ಮಿ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಬಂದುಬಿಟ್ಟು. ನೋಡಿ ಈಗ ಇಷ್ಟು ತೊಗೊಂಡಿದ್ದೀನಿ. ಇದು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಡಬಲ್ ಲೇಯರ್ ಇದೆಯಲ್ವ, ಕ್ಲಿಕ್ ಮಾಡ್ಕೊಂಬಿಟ್ಟು ಟೆಕ್ಸ್ಟ್ ಸ್ಕ್ಯೂರಲ್ ಅಂತ ಇದೆ, ಅದನ್ನು ತಗೊಳ್ಳೋಣ. ಅದರಲ್ಲಿ ಬಂದುಬಿಟ್ಟು ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಳ್ಬೇಕು. ಜಸ್ಟ್ ಓಕೆ, ಇದನ್ನು ತಗೊಂಡಿದ್ದೀನಿ. ಬನ್ನಿ ಗೈಸ್, ಈಗ ಇದನ್ನು ತಗೊಂಡಿದ್ದೀನಿ. ಈಗ ಇದನ್ನೆಲ್ಲದ ನಾನು ಲಾಕ್ ಸ್ಕ್ರೀನ್ ಇಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ಈ ರೀತಿ ಲಾಕ್ ಸ್ಕ್ರೀನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಐಕಾನ್ ಕಾಣಿಸ್ತಿದೆಯಾ, ಈ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಇದು 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು 3 ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಜಸ್ಟ್ ಈ ರೀತಿ ಓಕೆ ಟ್ಯಾಪ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಮರ್ಜ್ ಮಾಡಿ, ಈ ರೀತಿ ಸ್ಮರ್ಜ್ ಮಾಡಬೇಕು ನಾವು. ಅಂದರೆ ಈಗ ಇದು 3 ಒಂದಾಯಿತು. ಏನು ಅಂದರೆ ಈ ಟೆಕ್ಸ್ಟ್ ಮತ್ತು ಇದೇನಿತ್ತು ಅದು 3 ಒಂದಾಗಿದೆ. ಈಗ ಇದನ್ನು ನಾವು ಈ ರೀತಿ ಕೂರಿಸ್ಕೊಳ್ಳೋಣ. ಈ ರೀತಿ ಕೂರಿಸ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಏನು ಮಾಡಬೇಕು, ನಾವು ಈಗ ಒಂದು ಇನ್ನರ್ ಶ್ಯಾಡೋ ಕೊಡೋಣ. ಇನ್ನರ್ ಶ್ಯಾಡೋ ನಿಮಗೆ ಯಾವ ಕಲರಲ್ಲಿ ಬೇಕು ಅದರಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾನು ಇದರಲ್ಲಿ ಮಾಡಿದ್ದೀನಿ. ಇನ್ನು ನಿಮಗೆ ಕಲರ್ ಏನಾದರೂ ಬೇರೆ ಬೇಕಂದರೆ ನೋಡಿ ಈ ರೀತಿ ಪಿಂಕ್ ಮತ್ತು ಯೆಲ್ಲೋ ಕಲರ್ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡಿ ತೋರಿಸ್ತೀನಿ. ಈಗ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕೂಡ ನಾವು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಸಿಂಪಲ್ಲಾಗಿ ನಾವು ಈ ರೀತಿ ಟೆಕ್ಸ್ಟ್ ಏನಿದೆ ಅದರಲ್ಲಿ ನಾವು ನಮ್ಮ ಲೋಗೋ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ನಿಮಗೇನಾದರೂ ಈ ರೀತಿ ಬೇಡ, ನಮಗೇನಾದರೂ ಎನಿಮೇಟೆಡ್ ಟೈಪಲ್ಲಿ ನಮ್ಮ ಫೋಟೋನ ನಾವು ಮಾಡಬೇಕು ಅನ್ನೋದಾದರೆ ಇದೇ ರೀತಿ ಲೋಗೋದಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ಪಿಕ್ಸೆಲ್ ಲ್ಯಾಬ್ ಆ್ಯಪಿಂದ ಟೆಕ್ಸ್ಟನ್ನು ನಾವು ಯಾವ ರೀತಿ ಲೋಗೋ ಟೈಪ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟಿಗೂ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಈಗ ಫ್ರೆಂಡ್ಸ್ ಜಸ್ಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳೋದಷ್ಟೇ. ಸೇವ್ ಟು ಗ್ಯಾಲರಿ, ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಮತ್ತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಯಾವ ಥರದ್ದು ಬೇಕು ಅನ್ನೋದನ್ನ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.